ನೋಡಿ, ಒಂದು ಒಳ್ಳೆ ಒಂದು ಹಣ್ಣು ಸೌತೆಕಾಯಿ ನೋಡಿ. ಇದು ನಿನ್ನೆ ವಿಶುಕಣಿಗೆ ತಂದು ಇಟ್ಟಿರುವಂಥದ್ದು. ಇದು ಇಲ್ಲಿ ನೀಲಗಿರಿಯಲ್ಲಿ ನಮಗೆ ಸಿಗಲ್ಲ, ಬೇಕು ಸ್ವಚ್ಛ ಎಲ್ಲ ಇದ್ರೆ ನನಗೆ ಏನು ಎಲ್ಲಿ ಹೋದ್ರೂ ನನಗೆ ತಿನ್ನಕ್ಕೆ ಮತ್ತೆ ಸರಿಯಾಗಲ್ಲ. ಹಾಗಾಗಿ ನಾನು ಎಲ್ಲಿ ಹೋದ್ರೂ ನನಗೆ ಆಗುವಷ್ಟು ನಾನು ಸ್ವಚ್ಛ ಏನಿದೆ ಈ ಕುಕ್ಕಿಂಗ್ ಅನ್ನ ನಾನು ಹೇಗೆ ಕಲಿತೆ, ಯಾವಾಗ ಕಲಿತೆ, ನಾನು ಯಾವ ತರದ ಐಟಮ್ಗಳನ್ನೆಲ್ಲ ಮಾಡ್ತೇನೆ. ಹಲೋ ನನ್ನ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾನು ಮತ್ತೆ ಬಂದೀನಿ ಒಂದು ಹೊಸ ಒಂದು ವಿಡಿಯೋಗೆ. ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಒಂದು ಸೌತೆಕಾಯಿ ಒಂದು ಮಜ್ಜಿಗೆ ಹುಳಿಯನ್ನ ನಾನು ಇವತ್ತು ಮಾಡಿ ತೋರಿಸ್ತೀನಿ. ಮಜ್ಜಿಗೆ ಹುಳಿ ಅಂತ ಹೇಳಿದ್ರೆ ನಮಗೆ ಎಲ್ಲಾ ಕಡೆ ಇರುವಂತದ್ದೇ. ಸೌತ್ ಇಂಡಿಯನ್ ಅಲ್ಲಿ ಹೆಚ್ಚು ಉಪಯೋಗಿಸ್ತಾರೆ. ನಮ್ಮ ದಕ್ಷಿಣ ಕನ್ನಡ, ಕಾಸರಗೋಡು, ಮಂಗಳೂರು ಮತ್ತೆ ಈ ಭಾಗದಲ್ಲಿ ಹೆಚ್ಚಾಗಿ ನಾವೊಂದು ಸಮಾರಂಭಗಳಿಗೆ, ಮದುವೆ ಆಗಿರ್ಬೋದು, ಒಂದು ಉಪನಯನ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳಲ್ಲಿ ಉಪಯೋಗಿಸುವಂತ ಒಂದು ಪದಾರ್ಥ. ಮತ್ತೆ ಈಗ ಇತ್ತೀಚಿನ ದಿವಸಗಳಲ್ಲಿ ಅದು ಇಲ್ಲಿ ತಮಿಳುನಾಡಲ್ಲಿ ಆಗಿರ್ಬೋದು, ಕೇರಳದಲ್ಲಿ ಆಗಿರ್ಬೋದು ಎಲ್ಲ ಇದೆ. ಇಲ್ಲಿ ತಮಿಳುನಾಡಲ್ಲಿ ಮೋರು ಕೊಳಂಬ ಅಂತ ಹೇಳ್ತೀವಿ. ಅದೇ ರೀತಿ ಕೇರಳದಲ್ಲಿ ಹೋದ್ರೆ ಮೋರು ಕರಿ ಅಂತ ಹೇಳ್ತೀವಿ. ನಮ್ಮ ಒಂದು ಕನ್ನಡದಲ್ಲಿ ಹೇಳಿದ್ರೆ, ಅಚ್ಚ ಕನ್ನಡದಲ್ಲಿ ಹೇಳಿದ್ರೆ ಮಜ್ಜಿಗೆ ಹುಳಿ ಅಂತ ಹೇಳುವಂತದ್ದು. ಇವತ್ತೊಂದು ಒಳ್ಳೆ ಒಂದು ಸೌತೆಕಾಯಿಯ ಒಂದು ಮಜ್ಜಿಗೆ ಹುಳಿಯನ್ನ ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ನಾನು ಇಲ್ಲಿ ಕೂಡ ಹೊರಗೆ ಹೋಗೋದಕ್ಕೆ ಆಗಿಲ್ಲ. ಯಾಕಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಎಲೆಕ್ಷನ್ ಬಿಸಿ, ಮತ್ತೆ ನಾನು ಕೂಡ ಬಿಸಿ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ದೇವಸ್ಥಾನದ ಒಂದು ಕೆಲಸದ ಕಾರಣ ಬೆಳಗಿನ ಜಾವ ಒಂದು 4:30 5 ಗಂಟೆಗೆ ಎದ್ದೇಳ್ಬೇಕು. 5 ಗಂಟೆಗೆ ಎದ್ದು ಹೋಗಿ ಬರುವಾಗ 9:30 10 ಗಂಟೆ ಆಗುತ್ತೆ. ಮತ್ತೆ ನಮಗೆ ಏನಂದ್ರೆ ನೀಲಗಿರಿ ಪ್ಲೇಸ್ ಅಲ್ಲಿ ನಾವು ಹೋಗ್ಬೇಕಷ್ಟೇ, ಬಿಟ್ರೆ ಹೊರಗಡೆ ಇಲ್ಲಿ ಹೋಗಕ್ ಆಗಲ್ಲ. ಮತ್ತೆ ಸಿಕ್ಕಾಪಟ್ಟೆ ಬಿಸಿಲಿದೆ, ನೋಡ್ಬೋದು ಯಾವ ತರ ಬಿಸಿಲು ನೀಲಗಿರಿ ಅಂದ್ರೆ ಕಾಲಿಡಕ್ ಆಗ್ತಾ ಇಲ್ಲ. ಇಲ್ಲಿ ಅಷ್ಟು ಬಿಸಿಲು ಇಲ್ಲೇ ಇದೆ. ಮತ್ತೆ ಎಲೆಕ್ಷನ್ ಒಂದು ಬಿಸಿಯಾದ ಕಾರಣ, ಎಲೆಕ್ಷನ್ ಅಲ್ಲಿ ಈಗ ಎಲೆಕ್ಷನ್ ಇರೋ ಕಾರಣ ನಮಗೆ ಹೊರಗಡೆ ಹೋದ್ರೆ ಚೆಕ್ಕಿಂಗ್ ಜಾಸ್ತಿ ಇದೆ. ಹಾಗಾಗಿ ನಮಗೆ ಹೊರಗಡೆಯಲ್ಲಿ ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ನಾನಿವತ್ತೊಂದು ನಮ್ಮ ಒಂದು ದೇವಸ್ಥಾನದ ಒಂದು ಏನು ರೂಮ್ ಇದೆ, ಆ ರೂಮಲ್ಲೇ ನಾನು ನಿಮಗೆ ಒಂದು ಸೌತೆಕಾಯಿಯ ಒಂದು ಮಜ್ಜಿಗೆ ಹುಳಿಯನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕೂಡ ತೋರಿಸ್ಕೊಡ್ತೀನಿ. ಈಗ ಹಾಗಾದ್ರೆ ನಾವೀಗ ಮಜ್ಜಿಗೆ ಹುಳಿಯ ಒಂದು ರೆಸಿಪಿಗೆ ಹೋಗೋಣ. ನೋಡಿ, ಒಂದು ಒಳ್ಳೆ ಒಂದು ಹಣ್ಣು ಸೌತೆಕಾಯಿ ನೋಡಿ. ಇದು ನಿನ್ನೆ ವಿಶುಕಣಿಗೆ ತಂದು ಇಟ್ಟಿರುವಂಥದ್ದು. ಇದು ಇಲ್ಲಿ ನೀಲಗಿರಿಯಲ್ಲಿ ನಮಗೆ ಸಿಗಲ್ಲ ಸೌತೆಕಾಯಿಯಲ್ಲಿ ಕೂಡ. ನಾನು ಭಾಳಷ್ಟು ಇಲ್ಲಿ ಕುನ್ನೂರು ಮಾರ್ಕೆಟು ಮತ್ತು ಎಲ್ಲ ಒಂದು ಅರವನಕಾಡಲ್ಲಿ ಒಂದು ಅಂಗಡಿಯಲ್ಲಿ ಸೌತೆಕಾಯಿ ಇಟ್ಟೋದು ನಾನು ನೋಡಿದ್ದೀನಿ. ಕಡಿಮೆ ಸೌತೆಕಾಯಿ ಇಲ್ಲಿ ಸಿಗುವಂಥದ್ದು. ಇದು ಕೆಳಗಿನ ತಗೊಂಡು ಬಂದಿರುವಂಥದ್ದು. ಇಲ್ಲಿ ನಮ್ಮ ದೇವಸ್ಥಾನದ ಒಬ್ಬರು ಕಮಿಟಿಯವರು, ಗುರುಸ್ವಾಮಿ ಒಬ್ಬರು ಇದ್ದಾರೆ, ಅವರು ಬರುವಾಗ ತಗೊಂಡು ಬಂದಿರುವಂಥದ್ದು. ನಿನ್ನೆ ವಿಶುಕಣಿಗೆ ಇಡ್ಲಿಕ್ಕೆ ತಗೊಂಡು ಬಂದಿರುವಂಥ ಒಂದು ಸೌತೆಕಾಯಿ. ಈಗ ಈ ಒಂದು ಸೌತೆಕಾಯಿಯಲ್ಲಿ ನಾವೊಂದು ಮಜ್ಜಿಗೆ ಹುಳಿ ಮಾಡೋಣ. ಸೌತೆಕಾಯಿಯಲ್ಲಿ ಇವತ್ತೊಂದು ಒಳ್ಳೆ ಮೇಳರ ಮಾಡೋಣ. ತಮಿಳು ಇದರಲ್ಲಿ ಮೋರು ಕೊಳಂಬು, ಮಲಯಾಳದಲ್ಲಿ ಮೋರು ಕರಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಇದನ್ನು ಹಚ್ಕೊಳ್ಬೇಕು. ಈ ಒಂದು ಸೌತೆಕಾಯಿ ಸಾಕು. ಬೇಕಾದರೆ ಇದರೊಟ್ಟಿಗೆ ನಮಗೆ ತೊಂಡೆಕಾಯಿ ಹಾಕ್ಬೋದು. ತೊಂಡೆಕಾಯಿ ಮತ್ತು ಸೌತೆಕಾಯಿ ಹಾಕಿ ಒಂದು ಮಜ್ಜಿಗೆ ಹುಳಿ ಮಾಡೋ ಕ್ರಮ ಉಂಟು. ನಾನು ಬರೀ ಸೌತೆಕಾಯಿಲಿ ಮಾತ್ರ ಮಾಡ್ತೀನಿ, ಯಾಕಂತ ಹೇಳಿದ್ರೆ ನನಗೆ ಒಬ್ಬನಿಗೆ. ಹಾಗಾಗಿ ಇದೇ ನೋಡಿ ದೇವಸ್ಥಾನದ ಒಂದು ಕಿಚನು ನೋಡಿ, ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡು. ನನಗೆ ಯಾಕಂದರೆ ಸ್ವಚ್ಛ ಬೇಕು. ಸ್ವಚ್ಛ ಎಲ್ಲ ಇದ್ದರೆ ನನಗೆ ಏನು ಎಲ್ಲಿ ಹೋದರೂ ನನಗೆ ತಿನ್ನಕ್ಕೆ ಮತ್ತೆ ಸರಿಯಾಗಲ್ಲ. ಹಾಗಾಗಿ ನಾನು ಎಲ್ಲಿ ಹೋದರೂ ನನಗೆ ಆಗುವಷ್ಟು ನಾನು ಸ್ವಚ್ಛ ಮಾಡಿ ಇಟ್ಕೊಳ್ತೀನಿ. ಅನ್ನ ಒಂದು ರೆಡಿ ಆಗಿದೆ. ಯಾಕಂದರೆ ಬೆಳಿಗ್ಗೆ ಒಂದು 7:45 ಗಂಟೆಗೆ ದೇವರಿಗೆ ಒಂದು ನೈವೇದ್ಯ ಎಲ್ಲ ಕೊಟ್ಟು ಒಂದು 7:45 8 ಗಂಟೆ ಒಳಗೆ ಬಂದರೆ ನಮಗೆ ಒಂದು ಕಾಲು ಗಂಟೆ ಟೈಮ್ ರೆಸ್ಟ್ ಇಲ್ಲಿ ಸಮಯ ಉಂಟು. ಯಾಕಂದರೆ ದೇವಸ್ಥಾನದಲ್ಲಿ ಅಷ್ಟೊಂದು ಜನ ಬರಲ್ಲ, ವಿಶೇಷ ದಿವಸದಲ್ಲಿ ಮಾತ್ರ ಜನ ಇರ್ತಾರೆ ಅಷ್ಟೇ. ಹಾಗಾಗಿ ಅನ್ನ ಒಂದು ನಾನು ಮಧ್ಯದಲ್ಲಿ ಮಾಡಿಕೊಂಡೆ. ಬೆಳಗಿನ ಉಪಹಾರ ಮಾಡುವಾಗಲೇ ಅನ್ನ ಮಾಡಿಕೊಂಡೆ. ಉಪಹಾರ ಅಂತ ಹೇಳಿದರೆ ಇಡ್ಲಿಯೇ ಮಾಡ್ಕೊಂಡದ್ದು. ನಿನ್ನೆ ಮೊನ್ನೆ ಇವತ್ತು ಎಲ್ಲ ಇಡ್ಲಿಯೇ. ಯಾಕಂತ ಹೇಳಿದ್ರೆ ನಿನ್ನೆ ಇಡೀ ದಿವಸ ಇಡ್ಲಿಯೇ ತಿಂದದ್ದು. ಸ್ವಲ್ಪ ಇಡ್ಲಿ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟನೂ ಕೂಡ. ಹಾಗಾಗಿ ಇಡ್ಲಿ ಮತ್ತು ಇವತ್ತು ಇಡ್ಲಿ ಮಾತ್ರ ಇತ್ತು. ನಿನ್ನೆ ಇಡ್ಲಿ ಚಟ್ನಿ. ನಿನ್ನೆ ಅನ್ನ ಸಾಂಬಾರು ಎಂತ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಿನ್ನೆ ವಿಶುಕಣಿ ಅಲ್ವಾ. ಹಾಗಾಗಿ ವಿಶು ನಿನ್ನೆ. ಹಾಗಾಗಿ ವಿಶ್ವದ ಕಾರಣ ನಿನ್ನೆ ಬೆಳಿಗ್ಗೆ ಜಾವ 3 ಗಂಟೆಗೆ ಎದ್ದು 4:15 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಗಂಟೆ 11:15 ಆಯಿತು ಬರುವಾಗ. ಹಾಗಾಗಿ ಎಂತ ಮಾಡಲಿಲ್ಲ. ಸೌತೆಕಾಯಿಯನ್ನು ಒಂದು ಚೆಂದ ಮಾಡಿ ತೊಳ್ಕೊಳ್ಳುವ. ಬಿಸಿನೀರಲ್ಲಿ ಇಟ್ಟು ಬಿಸಿನೀರಲ್ಲಿ ಕೂಡ ಒಂದು ತೊಳ್ಕೊಳ್ಬೇಕು ಇದನ್ನು. ಯಾಕಂತ ಹೇಳಿದರೆ ಈಗ ಬರುವಂಥ ವಸ್ತುಗಳೆಲ್ಲ ಬರೀ ಕೆಮಿಕಲು, ಏನೆಲ್ಲ ಮದ್ದುಗಳನ್ನೆಲ್ಲ ಹಾಕಿ ಬೆಳೆಸ್ತಾರೆ ಈಗ. ಹಾಗಾಗಿ ಈಗ ಅಕ್ಕಿ ಕೂಡ ಈಗ ಪ್ಲಾಸ್ಟಿಕ್ ಬಾಟ್ಲಿಯಿಂದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಾಗ್ತಾ ಇಲ್ಲ. ಈಗ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ನಾನಿಲ್ಲೊಂದು ಅರ್ಧ ಕಡೆಯಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ.
ಇದು 2 ದಿವಸ ಆಯ್ತು ಇದು ಹೊಡೆದಿಟ್ಟು, ಹಾಗಾಗಿ ಸಾಕಿದು. ಮತ್ತೆ ಎಷ್ಟು ಬೇಕು? ಈಗ ಇದನ್ನ ತುರಿದುಕೊಳ್ತೇನೆ. ಈಗ ಹಾಗೆ ಸ್ನೇಹಿತರೆ, ನಾನು ಮೊದಲಿಗೆ ಕುಕ್ಕರ್ ನಲ್ಲಿ ನೀರು ತಕೊಂಡಿದ್ದೀನಿ. ಈ ನೀರು ನಮಗೆ ಸೌತೆಕಾಯಿ ಏನಿದೆ ಒಂದು ತೊಳಿಯಕ್ಕೂ ಆಯ್ತು, ಪದಾರ್ಥ ಮಾಡೋದಕ್ಕೂ ಆಯ್ತು. ಕುದಿಯೋ ಬಿಸಿನೀರಿಗೆ ಹಚ್ಕೊಂಡ ಭಾಗವನ್ನು ಹಾಕೊಂಡ್ರೆ ಬೇಗ ಬೇಯುತ್ತೆ ನೋಡಿ. ಅದೇ ರೀತಿ ತೆಂಗಿನಕಾಯಿ ಕೂಡ ನಾನು ತುಳಿ ಇಟ್ಟುಕೊಂಡಿದ್ದೀನಿ. ಮೊದಲಿಗೆ ನೀರನ್ನ ಬಿಸಿನೀರನ್ನು ತಕೊಂಡು ಒಂದು ಫಸ್ಟಿಗೆ ಸೌತೆಕಾಯಿ ಮೇಲೆ ಹೀಗೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡೋಣ. ಯಾಕಂದ್ರೆ ನೀರು ಸ್ವಲ್ಪ ಬಿಸಿನೀರು ಹಾಕೊಂಡ್ರೆ ಅದರಲ್ಲಿ ಏನಾದ್ರೂ ವಿಷಕಾರಿ ಅಂಶಗಳು ಏನಾದ್ರು ಇದ್ರೆ, ಕೆಮಿಕಲ್ ಏನಾದ್ರು ಇದ್ರೆ ಅದು ಹೋಗುತ್ತೆ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ನೋಡಿ, ಒಂದು ಒಳ್ಳೆ ಹಣ್ಣು ಸೌತೆಕಾಯಿ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ. ಇದರ ತಿರುಳು ಕೆಲವೊಮ್ಮೆ ಸಿಹಿ ಇರುತ್ತೆ, ಕೆಲವೊಮ್ಮೆ ಕೈ ಇರುತ್ತೆ, ಅದು ಹೇಳಕ್ಕಾಗಲ್ಲ. ಕೈ ಇದ್ರೆ ತುಂಬಾ ಕಷ್ಟ, ಯಾಕಂದ್ರೆ ನಾವು ತಿರುಳನ್ನ ಎಲ್ಲ ಚಂದ ಮಾಡಿ ತೆಗಿಬೇಕು. ಇಲ್ಲದಿದ್ರೆ ಏನಾಗುತ್ತೆ, ಪದಾರ್ಥನೂ ಕೂಡ ಕೈ ಬರುತ್ತೆ. ನೋಡಿ, ಇದು ನೋಡಿ, ತಿರುಳನ್ನೆಲ್ಲ ಹೀಗೆ ತಕೊಳ್ಬೇಕು ನೋಡಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲಾರಕ್ಕೆ ಸ್ವಲ್ಪ ಸ್ವಲ್ಪ ದೊಡ್ಡದನ್ನೇ ಕಟ್ ಮಾಡೋಣ. ಯಾಕಂದ್ರೆ ಸೌತೆಕಾಯಿ ಸ್ವಲ್ಪ ಏನಾದ್ರು ಬಾಗಿ ಸಿಗ್ಬೇಕಲ್ಲ. ಕೆಲವರು ಸಣ್ಣದಾಗಿ ಹಚ್ಕೊಳ್ತಾರೆ. ಸಣ್ಣದಾಗಿ ಹಚ್ಕೊಂಡ್ರೆ ನನಗೆ ಅಷ್ಟೇನು ತುಂಬಾ ಖುಷಿ ಕೊಡಲ್ಲ. ಅದು ಭಾಗ ಸ್ವಲ್ಪ ದೊಡ್ಡದು ಬೇಕು ನನಗೆ. ನೋಡಿ ಸ್ನೇಹಿತರೆ, ನಾನು ಈಗ ಸೌತೆಕಾಯಿನ ನಾನೀಗ ಹಚ್ಕೊಂಡಿದ್ದೀನಿ. ಈಗ ಇದನ್ನ ನಾವೀಗ ಒಂದು ಕುಕ್ಕರಿಗೆ ಹಾಕಿ ಬಿಡೋಣ. ನೀರು ಒಳ್ಳೆ ಬಿಸಿಯಾಗಿದೆ, ಭಾಗನು ಬೇಗ ಬೇಯುತ್ತೆ. ಸ್ನೇಹಿತರೆ, ಏನು ಮಜ್ಜಿಗೆ ಹುಳಿ ಮಾಡೋದಕ್ಕೆ ನಾನಿಲ್ಲಿ 4 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಅವರವರ ಖಾರಕ್ಕೆ ಅನುಸಾರವಾಗಿ ನೀವು ಹಸಿಮೆಣಸಿನಕಾಯಿನ ಬಳಸಬಹುದು. ಅದೇ ರೀತಿ ನಾನು ಹುಳಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು ಅರ್ಧ ಟೊಮೆಟೊವನ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ, ಆಮೇಲೆ ಒಂದು 1/4 ಸ್ಪೂನ್ ಆಗುವಷ್ಟು ಒಂದು ಉದ್ದಿನ ಬೇಳೆ. ಈ ಉದ್ದಿನ ಬೇಳೆ ಸೇರಿಸುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸ್ವಲ್ಪ ಮಜ್ಜಿಗೆ ಹುಳಿ ಅನ್ನುವುದು ಸ್ವಲ್ಪ ಗಟ್ಟಿ ಬರ್ಬೇಕು, ಅದು ನೀರಾಗಬಾರದು. ಹಾಗಾಗಿ ಸ್ವಲ್ಪ ಒಂದು ಉದ್ದಿನ ಬೇಳೆಯನ್ನ ಎಡೆಯಲ್ಲಿ ಸೇರಿಸ್ಕೊಳ್ಳೋದು. ಜಾಸ್ತಿ ಉದ್ದಿನ ಬೇಳೆ ಸೇರಿಸ್ಕೊಂಡ್ರೆ ಅದು ಉದ್ದಿನ ಒಂದು ಸ್ಮೆಲ್ಲು ಆ ಪದಾರ್ಥದಲ್ಲಿ ಬರುತ್ತೆ, ನೆನಪಿರ್ಲಿ. ಅದೇ ರೀತಿ ತೆಂಗಿನಕಾಯಿ ಒಂದು ಅರ್ಧ ಕಡೆ ತೆಂಗಿನಕಾಯಿ ತಗೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮೊಸರು, ಇಷ್ಟು ಮೊಸರು ಬೇಡ, ಸ್ವಲ್ಪ ಮೊಸರು ಸಾಕು. ಮತ್ತೆ ತೆಂಗಿನಕಾಯಿ ತುರಿದ ಹಾಗೆ ಈ ತೆಂಗಿನಕಾಯಿಯನ್ನು ತುರಿದ ಮೇಲೆ ನಾವು ಏನು ಒಮ್ಮೆ ಕೈ ಹಾಕಿ ಬೆರೆಸಿ ಇದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ತೆಂಗಿನಕಾಯಿ ನಾವು ತುರಿದಾಗ ಅದರಲ್ಲಿ ಸಣ್ಣ ಪೀಸು, ಕರಟದ ಪೀಸ್ಗಳು, ಏನು ಚಿಪ್ಪಿ ಇದೆ, ತೆಂಗಿನಕಾಯಿ ಚಿಪ್ಪಿ ಏನಿದೆ, ಕರಟ ಏನಿದೆ, ಅದರ ಪೀಸ್ಗಳು ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಬಿದ್ದಿರುತ್ತೆ. ಹೊರಗಡೆ ಒಂದು ಎಲೆಕ್ಷನ್ ಒಂದು ಸ್ಪೀಚ್ ಆಗ್ತಾ ಉಂಟು ವಿಜಯ್ ಇದು, ಹಾಗಾಗಿ ಈಗ ಇದರಲ್ಲಿ ರೆಕಾರ್ಡ್ ಆಗ್ಬೋದು. ಈಗ ಏನನ್ನ ನೋಡಿ ಎಲ್ಲ ಈಗ ನಾನು ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಈಗ ಒಂದು ರುಬ್ಬಿಕೊಳ್ತೀನಿ. ಈಗ ಹಾಗೆ ನೋಡಿ ರುಬ್ಕೊಂಡಿದ್ದೀನಿ ನೋಡಿ. ಅದೇ ರೀತಿ ಇಲ್ಲಿ ಕುಕ್ಕರ್ ನಲ್ಲಿ ಇಟ್ಟಿರುವಂತ ಸೌತೆಕಾಯಿ ಒಮ್ಮೆ ಹಾಕಿ ನಾವು ಉಪ್ಪು ಹಾಕಿ ನೋಡೋಣ ಏನಂತ ಹೇಳಿ, ಏನಾಗಿದೆ ಅಂತ ಹೇಳಿ ಒಮ್ಮೆ ತಿರುಗಿಸಿ ನೋಡೋಣ. ಇನ್ನು ಉಪ್ಪು ಹಾಕಿಲ್ಲ, ಇದಕ್ಕೆ ಉಪ್ಪು ಹಾಕ್ಬೇಕು. ಸೌತೆಕಾಯಿ ಸ್ವಲ್ಪ ಬೆಂದುಕೊಂಡು ಬರುವ ಟೈಮಿಗೆ ನಾವು ಈಗ ಇದಕ್ಕೆ ಉಪ್ಪನ್ನ ಹಾಕಿಕೊಳ್ಳೋಣ. ಸ್ನೇಹಿತರೆ, ನಾನೀಗ 1.5 ಸ್ಪೂನ್ ಅಷ್ಟು ಉಪ್ಪನ್ನ ತಕೊಂಡಿದ್ದೀನಿ. ಈಗ ಭಾಗ ಒಂದು ಅರ್ಧ ಬೆಂದುಕೊಂಡು ಬಂದಿದೆ. ಈಗ ಇದನ್ನ ನಾವೀಗ ಆಡ್ ಮಾಡೋಣ. ಮತ್ತೆ ಇದಕ್ಕೆ ಯಾವುದೇ ಸಕ್ಕರೆ ಮತ್ತೆ ಬೆಲ್ಲ ಎಲ್ಲ ಹಾಕುವ ಕ್ರಮ ಇಲ್ಲ. ನಾವು ಮಜ್ಜಿಗೆ ಹುಳಿ ಮಾಡುವಾಗ ಇದಕ್ಕೆ ಏನಿದ್ರು ಕೂಡ ನಾವು ಲೆವೆಲ್ ಆಗಿರ್ಬೇಕು ಐಟಮು. ಮೊಸರು ಜಾಸ್ತಿ ಇರಬಾರ್ದು, ಹುಳಿ ಜಾಸ್ತಿ ಆಗ್ಬಾರ್ದು, ಯಾವ್ದು ಕೂಡ ಜಾಸ್ತಿ ಆಗ್ಬಾರ್ದು. ಒಂದು ಲೆವೆಲ್ ಪ್ರಮಾಣದಲ್ಲಿ ನಾವು ಮಾಡುವಂತ ಒಂದು ಮಜ್ಜಿಗೆ ಹುಳಿ. ಭಾಗ ಬೆಂದುಕೊಂಡು ಬಂದಿದೆ, ಒಳ್ಳೆ ಬೇವಾಗಿದೆ. ಈಗ ಇದಕ್ಕೆ ನಾವೀಗ ಅರ್ಧಿಷ್ಟಂತ ಇದನ್ನ ನಾವೀಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಒಮ್ಮೆ ಚೆನ್ನಾಗಿ ಈಗ ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಮೊಸರನ್ನ ಮೇಲಿಂದ ಹಾಕಿ ಒಮ್ಮೆ ತಿರುಗಿಸ್ಕೊಂಡು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ಳೋದು. ಕುದಿಸಕ್ಕಿಲ್ಲ. ಮತ್ತೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಕುದಿ ಬರುವಾಗ ನಾವು ಇದನ್ನ ಈಗ ನಾವು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿದ ಮೇಲೆ ನಾವು ಇದಕ್ಕೆ ಮೊಸರನ್ನ ಈಗ ಮೇಲಿಂದ ನಾವೀಗ ಹಾಕೊಳ್ಳೋಣ. ಇಷ್ಟೊಂದು ಮೊಸರು ನಾನು ಹಾಕೊಳ್ತಾ ಇಲ್ಲ, ಸ್ವಲ್ಪನೇ ಹಾಕೊಳ್ಳೋದು. ಯಾಕಂತ ಹೇಳಿದ್ರೆ
ತುಂಬಾ ಹುಳಿ ಬಂದ್ರೆ ಊಟ ಮಾಡಕ್ ಆಗಲ್ಲ. ಹಾಗಾಗಿ ಈಗ ಇದಕ್ಕೊಂದು ನಾವೀಗ ಒಂದು ಒಗ್ಗರಣೆ ಕೊಡ್ಬೇಕು. ಈಗ ಇದು ಸೌಟಲ್ಲಿ ಒಮ್ಮೆ ಒಂದು ತಿರುಗಿಸಿ ಬಿಡೋಣ. ನನಗೆ ಹೇಳಿಕೊಟ್ಟಿಲ್ಲ, ನಮ್ಮ ಅಮ್ಮ ಬೀಡಿ ಕಟ್ತಾ ಇದ್ರು. ನನಗೆ ಒಂದು ಆವಾಗ ನಾನು 4ನೇ ಕ್ಲಾಸಲ್ಲಿ ಇದ್ದೆ. ನಾನು 4ನೇ ಕ್ಲಾಸಿನ ಒಂದು ಸಂದರ್ಭದಲ್ಲಿ ನಾನು ಅಮ್ಮ ಬ್ರೇಂಚಿಗೆ ಹೋಗಿ ಬರುವಾಗ ಮನೆಯಲ್ಲಿ ಒಂದಿಷ್ಟು ತರಕಾರಿಗಳಾಗಿರ್ಬೋದು ಎಲ್ಲ ಇಟ್ಟಿರುವಂತ ವಸ್ತುಗಳನ್ನ ಸ್ವಲ್ಪ ಸ್ವಲ್ಪ ತೆಗೆದು ನಾನು ಒಂದು ಅರ್ಧಂಬರ್ಧ ಅದನ್ನ ಬೇಯಿಸಿ ಇಡುವಂತದ್ದಾಗಿರ್ಬೋದು, ಇಲ್ಲ ಅರ್ಧಂಬರ್ಧ ಅರ್ಧ ಇಡುವಂತದ್ದಾಗಿರ್ಬೋದು. ಆವಾಗ ಮಿಕ್ಸಿ ಎಲ್ಲ ಇಲ್ಲ, ಆವಾಗ ರುಬ್ಬೋ ಕಲ್ಲಿತ್ತು. ಆ ರುಬ್ಬೋ ಕಲ್ಲಲ್ಲೇ ನಾನು ಅದನ್ನ ಅರ್ಧಂಬರ್ಧ ರುಬ್ಬಿ ಉಪ್ಪು ಜಾಸ್ತಿ ಹಾಕಿಡೋದು, ಇಲ್ಲ ಉಪ್ಪು ಕಡಿಮೆ ಹಾಕಿಡೋದು, ಇಲ್ಲ ಖಾರ ಜಾಸ್ತಿ ಮಾಡಿಡೋದು. ಹೀಗೆ ಈ ತರ ಎಲ್ಲ ನಾನು ಒಂದು ಪದಾರ್ಥವನ್ನ ನಾನು ಮತ್ತೆ ನನ್ನ ತಂಗಿ ಇಬ್ಬರೊಟ್ಟಿಗೆ ಸೇರ್ಕೊಂಡು ನಾವು ಮಾಡ್ತಾ ಇದ್ವಿ. ಆಯ್ತು, ಅಮ್ಮ ಮಧ್ಯಾಹ್ನ ಹೋದ್ರೆ ಬರುವಾಗ ಎರಡೂವರೆ ಗಂಟೆಗೆ ಅಮ್ಮ ಹೋದ್ರೆ ಬರುವಾಗ 4:30-5 ಗಂಟೆ ಎಲ್ಲ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಒಂದಿಷ್ಟು ಮನೆಯಲ್ಲಿ ಏನಾದ್ರೂ ಒಂದು ಕಿತಾಪತಿ ಮಾಡ್ತಾ ಇದ್ದೆ. ಹೀಗೆ ಮತ್ತೆ ಒಂದಿಷ್ಟು 17-18 ವರ್ಷ ಹೀಗಾದ್ಮೇಲೆ ನಮಗೆ ಸ್ವಲ್ಪ ಸ್ವಲ್ಪ ಈ ಯೂಟ್ಯೂಬ್ ಇಂದಾಗಿ ನಾನು ಸ್ವಲ್ಪ ಒಂದಿಷ್ಟು ಕಲ್ತ್ಕೊಂಡೆ. ಆಮೇಲೆ ಮತ್ತೆ ಒಂದಿಷ್ಟು ಸಮಯ ನಾನು ಹೋಟ್ಲಲ್ಲಿ ಇದ್ದೆ. ನಮ್ಮ ತಂದೆಯವರು ಒಂದು ಹೋಟ್ಲಲ್ಲಿ ಇದ್ದ ಕಾರಣ ಹೋಟ್ಲಿಂದ ಸ್ವಲ್ಪ ನನಗೆ ಗೊತ್ತಿತ್ತು. ಆಮೇಲೆ ನಮ್ಮ ಒಬ್ರು ಹೀಗೆ ಹೋಟ್ಲಲ್ಲಿ ನಾನು ಸ್ವಲ್ಪ ಸಪ್ಲೈ ಮಾಡೋದು ಮತ್ತೆ ಎಲ್ಲ ಹೋದ ಕಾರಣ ನನಗೆ ಒಂದಿಷ್ಟು ಅದರ ಐಟಮ್ಗಳ ಬಗ್ಗೆ ಎಲ್ಲ ನನಗೆ ತಿಳುವಳಿಕೆ ಬಂತು. ಇವತ್ತು ನಾನು ಒಂದು ಎಣ್ಣೆ ತಿಂಡಿ ಕೂಡ ಒಂದು 14-15 ಎಣ್ಣೆ ತಿಂಡಿ ಕೂಡ ನಾನು ಮಾಡ್ತೀನಿ. ಯಾವ್ದು ಮಸಾಲ ವಡೆ ಆಗಿರ್ಬೋದು, ಗೋಳಿ ಬಜ್ಜಿ ಆಗಿರ್ಬೋದು, ನೀರುಳ್ಳಿ ಬಜ್ಜಿ ಆಗಿರ್ಬೋದು, ಮೆಣಸಿನಕಾಯಿ ಬಜ್ಜಿ ಆಗಿರ್ಬೋದು, ಬಾಳೆಕಾಯಿ ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಎಲ್ಲ ಈ ತರದ ಹೇಳ್ತಾ ಹೋದ್ರೆ ಸುಮಾರು ಇದೆ. ಎಲ್ಲಾ ತರದ ಎಣ್ಣೆ ತಿಂಡಿಗಳನ್ನ ಕೂಡ ನಾನು ಮಾಡ್ತೀನಿ. ಮತ್ತೆ ಪದಾರ್ಥ ಐಟಮ್ ಕೂಡ ಹಾಗೆ, ಸಾರು, ಸಾಂಬಾರು, ಮಜ್ಜಿಗೆ ಹುಳಿ, ಮೆಣಸಿನಕಾಯಿ, ಆಮೇಲೆ ಪಲ್ಯ, ಈ ತರದ ಎಲ್ಲ ಅವಿಲು ಎಲ್ಲವನ್ನು ಕೂಡ ನಾನು ಮಾಡ್ತೀನಿ. ಹಾಗೆ ಮಾಡುವ ಒಂದು ಧೈರ್ಯ ಇದ್ದ ಕಾರಣ ನಾನು ಒಂದು 10 ತಿಂಗಳ ಕಾಲ ಒಂದು ಏನು ಹಾಸ್ಟೆಲ್ ನಲ್ಲಿ ಹೋಗಿ ನಾನು ವೈಫು ನಿಂತಿರುವಂತದ್ದು. ಸಾಸಿವೆ ಒಂದು ಸರಿಯಾಗಿ ಹೊಟ್ಟಬೇಕು, ಮತ್ತೆ ಉದ್ದಿನ ಬೇಳೆ ಏನಿದೆ ಅದು ಕಂದು ಬಣ್ಣ ಬರಬೇಕು. ಇಷ್ಟು ಬಂದ್ರೆ ಒಗ್ಗರಣೆ ರೆಡಿ ಆಯ್ತು. ಒಗ್ಗರಣೆ ಕೊಟ್ಟಾಗಿದೆ. ಇದನ್ನ ಒಂದು ಟೇಸ್ಟ್ ಮಾಡೋಣ, ಯಾವ ತರ ಎಲ್ಲ ಆಗಿದೆ ಅಂತ ಹೇಳಿ ನೋಡೋಣ. ಆಗ ಸ್ನೇಹಿತರೆ, ಒಂದು ಮಜ್ಜಿಗೆ ಹುಳಿ ಏನಿದೆ ಅದನ್ನ ನಿಮ್ಮ ಮುಂದೆ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ತರ ಆಗಿದೆ ಅಂತ ಹೇಳಿ. ಎಲ್ಲ ಸರಿಯಾಗಿದೆ. ಉಪ್ಪು ಜಾಸ್ತಿ ಇಲ್ಲ, ಹುಳಿ ಜಾಸ್ತಿ ಇಲ್ಲ, ಖಾರ ಜಾಸ್ತಿ ಇಲ್ಲ, ಎಲ್ಲ ಯಾವ್ದು ಇಲ್ಲ, ಕರೆಕ್ಟ್ ಆಗಿದೆ. ಒಂದು ಲೆವೆಲ್ ಬಂದಿದೆ. ಸ್ನೇಹಿತರೆ, ಈ ಒಂದು ಮಜ್ಜಿಗೆ ಹುಳಿ ಏನು ರೆಸಿಪಿ ಇದೆ, ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದೇ ರೀತಿ ಈ ಒಂದು ವಿಡಿಯೋ ಅಲ್ಲಿ ನೋಡ್ಬೋದು, ಈಗ ಒಂದು ಟ್ರಾಯ್ ಟ್ರೈನ್ ಅಲ್ಲಿ ಹಿಂದೆ ಪಾಸ್ ಆಗುತ್ತೆ ನೋಡ್ಬೋದು. ಟ್ರಾಯ್ ಟ್ರೈನ್ ಬರ್ತಾ ಇದೆ ನೋಡ್ಬೋದು. ಉದಗಮಂಡಲಮಿಗೆ ಹೋಗ್ತಾ ಇದೆ, ಕುನ್ನೂರಿಂದ ಉದಗಮಂಡಲಮಿಗೆ ಹೋಗ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟವಾದ್ರೆ ನಮ್ಮ ಒಂದು ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್, ಉಷಾ ವೆಂಕಟೇಶ್ವರ ಬ್ಲಾಗ್ ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾನು ಇನ್ನೊಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.